ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ವೆಯ್ಟ್ ಲಾಸಿಗೆ ಈ ಒಂದು ವರ್ಮಿಸೆಲ್ಲಿ ಉಪಮಾವನ್ನು ನೀವು ಆರಾಮ್ಸೆ ಮಾಡ್ಕೊಳ್ಬೋದು. ಪೋಷನ್ ಕಂಟ್ರೋಲಲ್ಲಿ ತಿಂದರೆ ಆಯಿತು. ಮತ್ತು ಮಾಡುವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿ, ತುಂಬಾ ಟೇಸ್ಟಿ ಆಗ್ತದೆ. ಇಲ್ಲಿ ನಾನು 2 ಚಮಚ ತುಪ್ಪ ಹಾಕ್ಕೊಂಡಿದ್ದೇನೆ. ಸಾಸಿವೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದು ಚಟ್ಪಟ ಅನ್ನಬೇಕಾದ್ರೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡೆ. ಇದನ್ನು ವರ್ಮಿಸೆಲ್ಲಿ ಕೆಲವೊಮ್ಮೆ ಮುದ್ದೆ ಆಗುತ್ತೆ. ತುಂಬಾ ಉದುರಾಗಿ ಮಾಡಬೇಕು ಅಂತಾದರೆ ಈ ಮೆಥಡನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಒಂದು ಅರ್ಧ ಕ್ಯಾರೆಟು, ಒಂದು ಟೊಮೆಟೊವನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ವೆಯ್ಟ್ ಲಾಸಲ್ಲಿ ನಮಗೆ ಪ್ರೋಟೀನ್ ಬೇಕಲ್ವಾ? ಪ್ರೋಟೀನ್ ಇಂಟೇಕನ್ನು ನಾವು ಜಾಸ್ತಿಯಾಗಿ ಮಾಡಿದರೆ ನಮಗೆ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಸೊ ನಾನು ಇಲ್ಲಿ ಪ್ರೋಟೀನ್ ಸೋರ್ಸ್ ಅಂಥೇಳಿ ಈ ಒಂದು ವರ್ಮಿಸೆಲ್ಲಿಗೆ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ನೀವು ಸೋಯಾವನ್ನ ಅಥವಾ ಕಾಬುಲ್ ಚನಾ ಅಥವಾ ಯಾವುದಾದ್ರೂ ನಿಮಗೆ ಪ್ರೋಟೀನ್ ಸೋರ್ಸ್ ಬೇಕು ಅಂತಿದ್ರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಷ್ಟನ್ನೇ ಆ್ಯಡ್ ಮಾಡಿಕೊಂಡೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು MTR ರವಾ ಇದೆಯಲ್ಲ, MTR ಅವರದ್ದು ವರ್ಮಿಸೆಲ್ಲಿ ಬರ್ತದಲ್ವ, ಅದನ್ನು ತಗೊಂಡಿದ್ದೇನೆ. ಅದು ರೋಸ್ಟೆಡ್ ಆಗಿರ್ತದೆ. ರೋಸ್ಟೆಡ್ ಅಲ್ಲ ಅಂತಾಗಿದ್ದರೆ ನೀವು ಅದನ್ನು ಒಂದು ತವಾದಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೇಕು. ಇದಕ್ಕೆ ಸ್ಪೈಸಸ್ ಅಂತ ಹೇಳಿ ಏನು ಹೆಚ್ಚಿಗೆ ಗರಂ ಮಸಾಲೆ ಆ ಥರ ಹಾಕ್ಕೊಳ್ಬೇಕು ಅಂತ ಇಲ್ಲ. ಕೆಲವರು ಗರಂ ಮಸಾಲೆ ಕೂಡ ಹಾಕಿಕೊಂಡು ಮಾಡ್ತಾರೆ, ಬೇಕಾದರೆ ಹಾಕ್ಕೊಳ್ಬೋದು. ಇಲ್ಲಿ ನಾನು ಹಳದಿ ಪೌಡ್ರ್ ಹಾಕ್ಕೊಂಡೆ. ಆಮೇಲೆ ತರಕಾರಿ ಬೇಗೆ ಸ್ವಲ್ಪ ಉಪ್ಪು ಮತ್ತು ವರ್ಮಿಸೆಲ್ಲಿಗೆ ಎರಡಕ್ಕೂ ಸೇರಿಸಿ ಒಮ್ಮೆಲೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಹಾಗೆ ಇದಕ್ಕೆ ಈಗ ನೀರನ್ನು ಸೇರಿಸಬೇಕು. ನೀರು ಕುದೀತಾ ಇರಬೇಕು. ಕುದಿಯುವ ಬಿಸಿನೀರನ್ನೇ ಸೇರಿಸಿದರೆ ತುಂಬ ಚೆನ್ನಾಗಿ ಆಗ್ತದೆ. ನಾನಿಲ್ಲಿ ಯಾವಾಗಲೂ ನೀರು ಸೇರಿಸಿ ಆಮೇಲೆ ನೀರು ಕುದಿಯುವಾಗ ವರ್ಮಿಸೆಲ್ಲಿಯನ್ನು ಹಾಕ್ಕೊಳ್ತೇನೆ, ಅಥವಾ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಈಗ ಇದರ ಜೊತೆಗೆ ಅದು ಸ್ವಲ್ಪ ಬಿಸಿ ಆಗ್ತದೆ ಸೇಮಿಗೆ. ಹಾಗೆ ಮಾಡಿದರೆ ಕೂಡ ತುಂಬ ಚೆನ್ನಾಗಿ ಉದುರಾಗಿ ಬರ್ತದೆ. ಇದು ಆಲ್ರೆಡಿ ರೋಸ್ಟ್ ಆಗಿದೆ, ಏನೂ ತೊಂದರೆ ಇಲ್ಲ. ನಿಮಗೆ ರೋಸ್ಟ್ ಆಗಿಲ್ಲ, ರೋಸ್ಟ್ ಮಾಡದೇ ಇರುವಂಥ ಸೇಮಿಗೆ ಅಂತಾದರೆ ಅದನ್ನು ನೀವು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಸೇರಿಸ್ಕೊಳ್ಳಿ. ಇಲ್ಲಿ 1 ಕಪ್ಪಷ್ಟು ವರ್ಮಿಸೆಲ್ಲಿ ತಗೊಂಡ್ರೆ 2 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ವರ್ಮಿಸೆಲ್ಲಿ ಚೆನ್ನಾಗಿ ಬೇಯ್ತದೆ. ಹಾಗೆ ತರಕಾರಿ ಬಟಾಣಿ ಕೂಡ ಬೇಯಲಿಕ್ಕೆ ನೀರು ಬೇಕು. 2 ಕಪ್ ನೀರು ಹಾಕಿದರೆ ಸಾಕಾಗ್ತದೆ. ಇದೀಗ ಒಮ್ಮೆ ಚೆನ್ನಾಗಿ ಕುದಿಯೋವರೆಗೆ ಹಾಗೆ ಬಿಡಬೇಕು. ಕುದಿದ ಮೇಲೆ ಸಣ್ಣ ಉರಿ ಮಾಡಿಕೊಂಡು ಸಿಮ್ಮಲ್ಲಿ ಸಣ್ಣ ಉರಿಯಲ್ಲಿ ಇದು ಬೇಯಬೇಕು. ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಬೇಕು. ನೋಡಿ, 5 ನಿಮಿಷದ ನಂತರ ನೀರೆಲ್ಲ ಆರಿದೆ, ಸೇಮಿಗೆ ಚೆನ್ನಾಗಿ ಬೆಂದಿದೆ. ಇಲ್ಲಿ ನೀವು ಕೊತ್ತಂಬರಿ ಸೊಪ್ಪಾದರೂ ಹಾಕ್ಕೊಳ್ಬೋದು. ನಾನು ಕೊತ್ತಂಬರಿ ಸೊಪ್ಪಿನ ಬದಲಾಗಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ. ತುಂಬ ರುಚಿಯಾಗಿರುತ್ತದೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೂ ಕೂಡ ನಾವು ಅದನ್ನು ಬೇಯಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ಅದರ ಬಿಸಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇನು ಇದನ್ನು ತುಂಬ ಹೊತ್ತೇನು ಇಟ್ಕೊಳ್ಳೋದಿಲ್ಲ ಅಲ್ಲ. ತೆಂಗಿನಕಾಯಿ ಹಾಕಿ ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತೇನಿಲ್ಲ. ಕೂಡಲೇ ಬ್ರೇಕ್ಫಾಸ್ಟಿಗೆಲ್ಲ ಮುಗ್ದು ಬಿಡುತ್ತೆ ಸ್ವಲ್ಪ ಹೊತ್ತಲ್ಲೇ ಅಲ್ವಾ. ಹಾಗಾಗಿ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿದರೆ ನಮ್ಮ ರುಚಿಯಾದ ಯಮ್ಮಿಯಾದಂತಹ ವರ್ಮಿಸೆಲ್ಲಿ ಉಪ್ಮಾ ರೆಡಿ ಆಯಿತು. ನೋಡಿ, ಈ ರೀತಿಯಲ್ಲಿ ನೀವು ನೀರಿನ ಅಳತೆಯನ್ನು ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೇಯ್ತದೆ. ಹಾಗೆ ಉದುರಾಗಿ ಬರ್ತದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ನಿಮಗಿಲ್ಲಿ ಇದಕ್ಕೆ ಏನಾದರೂ ಸ್ವಲ್ಪ ಸಿಹಿಯಾಗಿ ಬೇಕು ಅಂದರೆ ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀವು ವೆಯ್ಟ್ ಲಾಸಲ್ಲಿ ಆರಾಮ್ಸೆ ಯೂಸ್ ಮಾಡ್ಬೋದು. ವಾರದಲ್ಲಿ 1 ದಿವಸ ನೀವು ವರ್ಮಿಸೆಲ್ಲಿಯನ್ನು ಕೂಡ ಮಾಡ್ಕೊಳ್ಬೋದು.
ಫ್ರೆಂಡ್ಸ್, ನಿಮಗೆ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೇನೆ. ಹಾಗೆಯೇ ನೀವು ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಬೇರೆ ಬೇರೆ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಲಂಚ್ ರೆಸಿಪಿ, ಡಿನ್ನರ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಈಗ ಇದನ್ನು ಸರ್ವ್ ಮಾಡಿಕೊಳ್ಳುವ. ಇದನ್ನು ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳುವ. ಪೋರ್ಷನ್ ಕಂಟ್ರೋಲ್ ಅಂತ ಹೇಳುವಂಥದ್ದು ವೆಯ್ಟ್ ಲಾಸಲ್ಲಿ ತುಂಬಾ ಇಂಪಾರ್ಟೆಂಟ್. ವರ್ಮಿಸೆಲಿ ಉಪ್ಮಾ ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳಿ ತುಂಬ ಹಾಕ್ಕೊಂಡು ತಿನ್ನಬೇಡಿ. ಪೋರ್ಷನ್ ನೋಡಿ ಇಷ್ಟೇ ಹಾಕ್ಕೊಂಡು ತಿಂದರೆ. ಹಾಗೆ ನಾನು ಜೊತೆಗೆ ಟೀ ಕೂಡ ಮಾಡ್ಕೊಂಡಿದ್ದೇನೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.